ಚೆನ್ನಾಗಿದೆ. ಆ ಮೇಲ್ಗಡೆ ಪೌಡ್ರ್ ಹಾಕಿ ಕೊಡ್ತಾರಲ್ಲ, ಆ ಫ್ಲೈವರು ಬಾಯಿಯೊಳಗೆ ಮೇಲ್ಗಡೆ ನಾಲಿಗೆ ಹಂಗೆ ಈ ಒಂಥರ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಎಲ್ಲಿದ್ದೀವಪ್ಪ ಅಂದರೆ JP ನಗರ 7 ಫೇಸ್ RBI ಲೇಔಟಲ್ಲಿ ಇದ್ದೀವಿ. ಇಲ್ಲಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ ಅಲ್ಲಿ ಎದುರುಗಡೆ ನೋಡಿ ಎವ್ರಿ ಪೈನ್ ಸೂಪರ್ ಮಾರ್ಕೆಟ್ ಇದೆ. ಇದು ಕೊತ್ನೂರು ಹೋಗೋ ಮೇನ್ ರೋಡು. ಇಲ್ಲಿ ಹಿಂದೆಗಡೆ ಹೋದರೆ JP ನಗರ 7 ಫೇಸ್ ಬ್ರಿಗೇಡ್ ಮಿಲಿಯನ್ ಸಿಗ್ನಲ್ ಇದೆ. ಸಿಗ್ನಲಿಂದ ಸ್ಟೇಟ್ ಬಂದರೆ ಎದುರುಗಡೆ ಎವ್ರಿ ಪೈನ್ ಸೂಪರ್ ಮಾರ್ಕೆಟು. ಅದರ ಅಪೋಸಿಟಲ್ಲೇ ಇರೋದು ಇದು ಶ್ರೀ ಅನ್ನಪೂರ್ಣೇಶ್ವರ ಮಶ್ರೂಮ್ ಬಿರಿಯಾನಿ ಅಂತ. ಇಲ್ಲಿ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಮಶ್ರೂಮ್ ಕಬಾಬ್ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ, ದೋಸೆ ಸಿಗುತ್ತೆ. ದೋಸೆ ಸದ್ಯಕ್ಕೆ ಬಟ್ ಮಾಡ್ತಾ ಇಲ್ಲ ಅಂತ, ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಗ್ಯಾಸ್ ರೇಟ್ ಕಡಿಮೆ ಆದಮೇಲೆ ದೋಸೆ ಮಾಡ್ತಾರೆ. ಬನ್ನಿ ಓನರ್ನ ಕೇಳೋಣ, ಮಾತಾಡ್ಸೋಣ, ಏನೇನು ಸಿಗುತ್ತೆ ಏನೋ ಅಂತ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮನು. ಸರ್, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇಲ್ಲಿ? 5 ವರ್ಷ ಆಯ್ತು ಸರ್. 5 ವರ್ಷದಿಂದ ಒಂದೇ ಜಾಗದಲ್ಲಿ? ಒಂದೇ ಜಾಗ. ಸರ್, ಏನೇನು ಸಿಗುತ್ತೆ ನಿಮ್ಮಲ್ಲಿ? ಮಶ್ರೂಮ್ ಬಿರಿಯಾನಿ ಸಿಗುತ್ತೆ, ಮಶ್ರೂಮ್ ಕಬಾಬ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ. ಏನು ಟೈಮಿಂಗ್ ಸರ್? ಎಷ್ಟೊತ್ತಿಂದ ಎಷ್ಟು? ಸರ್ ನಮ್ಮದು 6:30ಯಿಂದ ನೈಟ್ 12 ಗಂಟೆ ಇರುತ್ತೆ. 12 ಗಂಟೆವರೆಗೂ. ಸರ್, ದೋಸೆ ಮಾಡ್ತಾರೆ ಅಂತ ಹೇಳಿದ್ರು. ಹಾಂ ಸರ್, ದೋಸೆ ಮಾಡ್ತಾ ಇದ್ವಿ. ಇವಾಗ ಗ್ಯಾಸ್ ಅಭಾವದಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಅಷ್ಟೇ. ಗ್ಯಾಸ್ ರೇಟ್ ಕಡಿಮೆ ಆದರೆ ಸ್ಟಾರ್ಟ್ ಮಾಡ್ತೀವಿ ತಿರ್ಗಾ ಸ್ಟಾರ್ಟ್ ಮಾಡ್ತೀರಾ? ಓಕೆ. ಬಂದರೆ ಕಸ್ಟಮರ್ಗೂ ಗ್ಯಾಸ್ ಕಡಿಮೆ ಆದಮೇಲೆ ದೋಸೆನೂ ಸಿಗುತ್ತೆ? ಹೌದು, ಸಿಗುತ್ತೆ. ಯಾವ್ದು ಜಾಸ್ತಿ ಸರ್ ಚೆನ್ನಾಗಿ ಮೂವಿಂಗ್ ಇಲ್ಲಿ? ಸರ್, ಇಲ್ಲಿ ಎಲ್ಲ ಮೂವಿಂಗ್ ಇದೆ ಸರ್. ಈಗ ನೀವೇ ಕೇಳಿದ್ರೆ ಕಸ್ಟಮರ್ಗಳನ್ನ, ನಾವೇನು ಹೇಳೋ ಅವಶ್ಯಕತೆ ಇರಲ್ಲ. ಕಸ್ಟಮರ್ ಎಲ್ಲರನ್ನೂ ಇಷ್ಟಪಡ್ತಾರೆ ನಮ್ಮ ಹತ್ರ, ಎಲ್ಲರೂ ಇಷ್ಟ. ಸರಿ ಸರ್, ಏನೇನಿದೆ ಒಂದು ಸ್ವಲ್ಪ ತೋರಿಸ್ತೀರಾ? ಹಾಂ, ಮಶ್ರೂಮ್ ಬಿರಿಯಾನಿ ಇದು? ಹಾಂ, ಓಕೆ. ಬಿಸಿ ಇರುತ್ತೆ ಮಶ್ರೂಮ್ ಬಿರಿಯಾನಿ. ಇದು ಬಿಸಿ ಆಗಿರುತ್ತೆ. ಓಕೆ, ನೋಡಿ ಸಂಜೆ 7 ಗಂಟೆಗೆ. ಓಕೆ. ಇದು 80 rupees. ಓಕೆ. ಫುಲ್ಲು 80 ರೂಪಾಯಿ, ಹಾಫು 40 ರೂಪಾಯಿ? 50 ರೂಪಾಯಿ. 50 ರೂಪಾಯಿ. ಓಕೆನಾ. ನೆಕ್ಸ್ಟ್ ಅಣ್ಣ? ಇದೇನಣ್ಣ ಇದು? ಇದು ಮಶ್ರೂಮ್ ಗ್ರೇವಿ ಅಂತ, ಮಶ್ರೂಮ್ ಅಂತ. ಓಕೆ. ಇದು ಇಡ್ಲಿಗೆ ಮಶ್ರೂಮ್ ಬಿರಿಯಾನಿಗೆ. ಓಕೆ ಓಕೆ ಅಣ್ಣ. ಇದು ರೈತಾ ಬಿರಿಯಾನಿಗೆ. ಇದು ಮೊಸರು ಬಜ್ಜಿನಾ? ಹೌದು. ಇದು ಕೆಲವರು ಗ್ರೇವಿ ಇಷ್ಟಪಡಲ್ಲ ಅಂದರೆ ಅವರಿಗೆ ಮೊಸರು ಬಜ್ಜಿ ಇದೆ. ಓಕೆ. ಬಿರಿಯಾನಿಗೆ ಮೊಸರು ಬಜ್ಜಿ. ಎಸ್. ಚಟ್ನಿ ಅಣ್ಣ? ಹೌದು. ಯಾವ ಚಟ್ನಿ ಅಣ್ಣ ಇದು? ಇದು ಶೇಂಗಾ ಚಟ್ನಿ ಅಂತ. ಶೇಂಗಾ ಚಟ್ನಿ. ಹೌದು. ಓಕೆ. ಪುಳಿಯೋಗರೆ ಇರುತ್ತೆ. ಪುಳಿಯೋಗರೆ? ಡೈಲಿ ಪುಳಿಯೋಗರೆ ಇರುತ್ತಾನ? ಇಲ್ಲಣ್ಣ, ಇವತ್ತು ಪುಳಿಯೋಗರೆ ಇರುತ್ತೆ, ನಾಳೆ ಚಿತ್ರಾನ್ನ ಇರುತ್ತೆ. ಇದು ವೆರೈಟಿ ರೈಸ್ ಚೇಂಜ್ ಆಗ್ತಾ ಇರುತ್ತಣ್ಣ. ಇದು ವೆರೈಟಿ ಚೇಂಜ್ ಚೇಂಜ್ ಮಾಡ್ತಾ ಇರುತ್ತೆ, ದಿನ ಚೇಂಜ್ ಆಗ್ತಾ ಇರುತ್ತೆ. ಓಕೆ ಅಣ್ಣ. ತಟ್ಟೆ ಇಡ್ಲಿ ಇದು ಎಷ್ಟಣ್ಣ ಒಂದು ಪ್ಲೇಟು? 50 ರೂಪಾಯಿ. ಎರಡಿಗೆ 2 ಪೀಸ್ ಬರುತ್ತೆ, 50 ರೂಪಾಯಿ. ಸಿಂಗಲ್ ತೊಗೊಂಡ್ರೆ 25. ಹಾಂ, ಓಕೆ. ಚಿಕ್ಕ ಇಡ್ಲಿನೂ ಇದೆ. ಏನೇನಿದೆ? ಚಿಕ್ಕ ಇಡ್ಲಿ ಇದು. ಚಿಕ್ಕ ಇಡ್ಲಿ ಹಾಂ. ಎಷ್ಟಣ್ಣ ಇದು ಒಂದು ಪ್ಲೇಟ್? 4 ಪೀಸ್ ಬರುತ್ತೆ, 50 ರೂಪಾಯಿ. 4 ಪೀಸ್ ಬರುತ್ತೆ, 50 ರೂಪಾಯಿ. 2 ಪೀಸು 25. ಓಕೆ ಸರ್, ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಶರತ್ ಅಂತ ಸರ್. ಸರ್, ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇಲ್ಲಿ? ಸರ್, ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಹುಡುಗರದು ಪ್ರತಿ ಬರ್ತಡೇ ಆದರೂ ನಾವು ಇಲ್ಲೇ ಟ್ರೀಟ್ ಕೊಡೋದು. ಏನು ಚೆನ್ನಾಗಿರುತ್ತೆ ಸರ್ ಇಲ್ಲಿ? ಸರ್, ಎಲ್ಲ ಚೆನ್ನಾಗಿರುತ್ತೆ. ಇಂಥ ಚೆನ್ನಾಗಿರೋ ಕಬಾಬಿಂದ ಹಿಡಿದು ಇಡ್ಲಿ ಅಂತೂ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ. ಓಕೆ. ನೀವು ಯಾವಾಗಲೂ ಬಂದಾಗ ಇಡ್ಲಿನ ತಗೊಳ್ತೀರಾ ಸರ್? ಯಾವಾಗಲೂ ನಮ್ಮ ಹುಡುಗರು ಎಲ್ಲ ಬರ್ತಡೇಗೂ, ಪ್ರತಿಯೊಬ್ಬರು ಬರ್ತಡೇಗೂ ವೆಜ್ ಆದರೆ ನೋಡಿ, ಇವತ್ತು ಗುರುವಾರ, ಓಕೆ, ನಾಳೆ ಶುಕ್ರವಾರ ಆದರೂ ಸರಿ, ಮಂಗಳವಾರ ಆದರೂ ಸರಿ ಇಲ್ಲೇ ಬಂದು ತಿನ್ನೋದು. ಅಂದರೆ ನಿಮಗೆ ಏನು ಇಷ್ಟ ಸರ್ ಇಲ್ಲಿ? ನಮ್ಗಿಲ್ಲಿ ಆಲ್ಮೋಸ್ಟ್ ಇಡ್ಲಿ ಮತ್ತೆ ಕಬಾಬು ಸರ್. ಮಶ್ರೂಮ್ ಕಬಾಬು. ರೈಸ್ ಚೆನ್ನಾಗಿದೆ.
ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಖಂಡಿತ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಫಸ್ಟ್ ಕ್ಲಾಸ್ ಸರ್. ಅಂದರೆ ಬೇರೆಯವ್ರಿಗೆ ಬನ್ನಿ ತಿನ್ನಿ ಅಂತ ಹೇಳಿದ್ರೆ ಆರಾಮಾಗಿ ಬಂದು ತಿಂದು ನೋಡ್ಬೋದು. ಹೇಳೋದ್ಕಿಂತ ಅವ್ರು ಬಂದು ಟೇಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾವೇನು ಹೇಳೋದು ಬೇಡ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ, ಇದು ಬಿರಿಯಾನಿಗೆ ನೀವು ಮಸಾಲೆ ಗಿಸ ಎಲ್ಲ ಮನೆಯಿಂದ ನೀವೇ ರೆಡಿ ಮಾಡ್ತೀರಾ ಇಲ್ಲ ಅಂಗಡಿಯಿಂದ ತೊಗೊಂಬರ್ತೀರಾ, ಹೆಂಗೇನಾ? ಇಲ್ಲ ಸರ್, ಎಲ್ಲ ಹೋಮ್ ಮೇಡ್, ನಾವೇ ಹೋಮ್ ಮೇಡ್ ಮಾಡೋದು. ಓಕೆ. ಯಾವುದೋ ಅಂಗಡಿಯಿಂದ ಏನು ಥರ ಅಂಗಡಿಯಿಂದ ಯಾವ ಥರ ಸರ್, ಎಲ್ಲ ಬಿರಿಯಾನಿ ಕಲರ್ ಹಾಕೋದಾಗ್ಲಿ ಕಲರ್ ಹಾಕಾಗಲಿ ಟೇಸ್ಟಿಂಗ್ ಪೌಡರ್ ಹಾಕೋದು ಏನಿಲ್ಲ. ನಮ್ಮದೇ ಎಲ್ಲ ಗ್ರೀನ್ ಮಸಾಲ ನಾವೇ ರೆಡಿ ಮಾಡೋದು, ಮನೇಲಿ ನಾವೇ ಇದು ಮಾಡೋದು. ನೀವೇ ಎಲ್ಲ ರೆಡಿ ನಾವೆಲ್ಲ ರೆಡಿ ಮಾಡೋದು, ಯಾವುದೇ ಥರ ಅಂಗಡಿಯಿಂದ ಯಾವುದೇ ಥರ ಈ ಥರ ಅಲ್ಲ, ಯಾವ ಕಲರಿಂಗಿಲ್ಲ. ಹೌದು. ಓಕೆ. ಇಲ್ಲ ನೀವೇನು ತೊಗೊಂಡ್ರಿ ಅಂತ ಹೇಳ್ಬಿಡಿ. ಹಾಂ, ಹಾಫ್ ರೈಸ್ ಆಯಿತು. ಆಯಿತು. ಆಯ್ತು. ನಿಮ್ದು 2 ಪಾರ್ಸಲ್. ಇದು ಲೊಕೇಶನ್ ಎಲ್ಲಿ ಬರುತ್ತಾನೆ? ಇದು ಲೊಕೇಶನ್ ಇದು JP ನಗರ 7th ಫೇಸು, RB ಲೇಔಟು, ಕೊತ್ನೂರು ಮೇನ್ ರೋಡು, ಎದುರುಗಡೆ ಎವರ್ಗಿನ್ ಸೂಪರ್ ಮಾರ್ಕೆಟ್ ಇದೆ ನೋಡಿ, ಅದು ಆಪೋಸಿಟ್ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅದು ಎದುರುಗಡೆ ಆಪೋಸಿಟೇ ಬರುತ್ತೆ, ಖಾಲಿ ಸೈಟಲ್ಲಿ. ಖಾಲಿ ಸೈಟು. ಹೌದು. ಸರಿ ನಾವು ಹೇಳಿ. ನಿಮ್ಮ ಹೆಸರು? ಸಂತೋಷ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ಅಂತ. ಡೈಲಿ ಬರ್ತೀರಾ ಇಲ್ಲಿ? ಡೈಲಿ ಬರ್ತೀನಿ ಅಣ್ಣ. ಓಕೆ. ಹೆಂಗಿದೆ ಅಣ್ಣ ಟೇಸ್ಟ್? ಡೈಲಿ ಒಂದೊಂದು ವೆರೈಟಿ ತಿಂತೀನಿ. ಓಕೆ. ಒಂದು ಮಶ್ರೂಮ್ ಬಿರಿಯಾನಿ, ಇಲ್ಲ ಇಡ್ಲಿ, ಇಲ್ಲ ಚಿತ್ರಾನ್ನ, ಪುಳಿಯೋಗರೆ, ಸೂಪರ್ ಆಗಿ ಆಯ್ತಣ್ಣ. ಡೈಲಿ ಬರ್ತೀರಾ? ಡೈಲಿ ಮಿಸ್ಸೇ ಇಲ್ಲ. ಮಿಸ್ ಇಲ್ಲ. ಅದು ಮಶ್ರೂಮ್ ಕಬಾಬ್ ಅಂತೂ ಸೂಪರ್ ಆಗಿರ್ತದೆ. ಓಕೆ. ಆರಾಮಾಗಿ ಬನ್ನಿ. ನಿಮ್ಗೆ ಏನು ಇಷ್ಟ ಆಗತ್ತಣ್ಣ ಇಲ್ಲಿ? ನನಗೆ ಇಡ್ಲಿ, ಮಶ್ರೂಮ್ ಶೇರ್ವಾ. ಓಕೆ. ಇವತ್ತೇನು ತೊಗೊಂಡಿದ್ದೀರಾ? ಇವತ್ತು ಇಡ್ಲಿ, ಚಟ್ನಿ, ಶೇರ್ವಾ. ಓಕೆ. ಎಲ್ಲ ಮಿಕ್ಸ್ ಮಾಡ್ಕೊ ತಿಂತೀನಿ. ಓಕೆ. ಡೈಲಿ ಒಂದೊಂದು ಥರ ತಿಂತಾ ಇರ್ತೀರಾ? ಡೈಲಿ ಒಂದೊಂದು ಥರ ತಿಂತಿರ್ತೀನಿ. ಒಂದಿನ ಇವತ್ತು ಇಡ್ಲಿ ತಿಂದರೆ ನಾಳೆ ರೈಸ್ ತಿಂತೀನಿ. ಓಕೆ. ನಾಳಿದ್ದು ಚಿತ್ರಾನ್ನ ಮಾಡಿರ್ತಾರೆ. ಓಕೆ. ಆಚೆ ನಾಳಿದ್ದು ಪುಳಿಯೋಗರೆ ಮಾಡಿರ್ತಾರೆ. ಓಕೆ. ಇಲ್ಲ ಒಂದು ಟೈಮು ಕಬಾಬ್ ತಿಂತೀನಿ. ಒಟ್ಟಿನಲ್ಲಿ ಇಷ್ಟ ಆಗುತ್ತೆ. ಇಷ್ಟ. ಹಂಗಂದ್ರೆ ಬೇರೆಯವ್ರಿಗೆ ಬನ್ನಿ ಅಂತ ಹೇಳ್ಬೋದು. ಈ ಪಕ್ಕ ಬಂದು ನೀವು ಬಂದು ಟೇಸ್ಟ್ ನೋಡಿ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಹೆಂಗೆ? ಸೂಪರ್ ಆಯ್ತಣ್ಣ. ಸೂಪರ್ ಆಗಿದೆ, ಚೆನ್ನಾಗಿದೆ, ಇಷ್ಟ ಆಗುತ್ತೆ. ನೀವು ಬಂದು ನೀವು ತಿಂದರೆ ಇನ್ನೊಂದು ಪ್ಲೇಟ್ ತಿಂತೀರಾ ನೀವು. ಓಕೆ. ಆರಾಮಾಗಿ ಬಂದು ತಿನ್ಕೊಂಡು ಹೋಗಿ. ಓಕೆನಾ? ಥ್ಯಾಂಕ್ಸ್. ಫುಲ್ ಹಾಕ್ತಿಲ್ಲ. ಆಯ್ತು.
ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಸುರೇಶ್. ಎಷ್ಟು ದಿವಸದ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ 2 ವರ್ಷದ ಮೇಲೆ ಆಯ್ತು. 2 ವರ್ಷದ ಮೇಲಿಂದಾನು ಇಲ್ಲೇ ಬರ್ತಾ ಇದೀವಿ. ಇಲ್ಲಿ ತಿಂತಾ ಇರ್ತಾರೆ? ಇಲ್ಲೇ ತಿಂತಾ ಇರ್ತೀವಿ. ಏನು ಚೆನ್ನಾಗಿರುತ್ತೆ ಸರ್ ಇಲ್ಲಿ? ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಮಶ್ರೂಮ್ ಕಬಾಬು, ಇಡ್ಲಿ, ಚಟ್ನಿ, ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ಇಡ್ಲಿನೂ ಚೆನ್ನಾಗಿರುತ್ತೆ. ಮತ್ತೆ ಪುಳಿಯೋಗರೆ ಒಂದಿನ ಇರುತ್ತೆ. ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಶ್ರೂಮ್ ಕಬಾಬ್ ಕೂಡ ಇರುತ್ತೆ. ಮಶ್ರೂಮ್ ಬಿರಿಯಾನಿ ಇರುತ್ತೆ. ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಓಕೆ. ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ ಬಂದಾಗ ನೀವು ತೊಗೊಳ್ಳೋದು? ಇಡ್ಲಿ ಮತ್ತೆ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಓಕೆ. ಸೊ ಇಡ್ಲಿ ಕೂಡ ಎಷ್ಟು ಸ್ಮೂತ್ ಆಗಿದೆ. ಸೊ ಶೇಂಗಾ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಓಕೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ತಿನ್ಬೋದು. ಯಾವಾಗಲೂ ಇಡ್ಲಿ ನೀವು ಬಂದಾಗ ಇಲ್ಲಿ ನಿಮ್ಗೆ ಇಷ್ಟ ಇಡ್ಲಿ, ಮಶ್ರೂಮ್ ಬಿರಿಯಾನಿ, ಕಬಾಬು, ಮತ್ತೆ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದು ದಿನ ಒಂದೊಂದು ಟೇಸ್ಟ್ ಮಾಡ್ತೀವಿ ಇಲ್ಲಿ ಬಂದಾಗೆಲ್ಲ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಹಿಂಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಬೇರೆಯವ್ರಿಗೆಲ್ಲ ಹೇಳ್ಬೋದು ಬಂದು ತಿನ್ನಿ ಅಂತ. ಬಂದು ತಿನ್ಬೋದು. ಇಲ್ಲಿ ತುಂಬಾ ಜನ ಬರ್ತಾರೆ. ಇಲ್ಲಿ ಗೊತ್ತಿರೋರು ಒನ್ ಟೈಮ್ ಬಂದ್ರೆ ಮತ್ತೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಇಲ್ಲಿ. ಓಕೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಇದು ಮಸಾಲೆ ಎಲ್ಲ ನೀವು ಮನೇಲಿ ರೆಡಿ ಮಾಡ್ತೀರಾ ಹೆಂಗೆ? ನಮ್ಮ ಕಬಾಬ್ದು ಎಲ್ಲ ನಾವೇ ಮಾಡೋದು ಸರ್. ಎಲ್ಲ ಮನೆಯಲ್ಲೇ ಮಾಡೋದು? ಇಲ್ಲ ಯಾವುದಿಲ್ಲ ಕೊಡಿ ಕೊಡಿ ರಿಟರ್ನ್. ಫೈನಲಿ ನಮ್ಮ ಫುಡ್ ಬಂತು. ನಾವು ಟೇಸ್ಟ್ ಮಾಡೋಣ ಅಂತ ಫಸ್ಟು ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ ಹೆಂಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಫೈನಲಿ ಇಡ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇಡ್ಲಿ ತಿಂತಾಯಿದೆ, ನೋಡೋಣ ಹೆಂಗಿದೆ ಏನಂತ. ಇಡ್ಲಿ ಮೃದುವಾಗಿ ಸ್ಮೂತಾಗಿ ಐತೆ. ಆ ಗ್ರೇವಿಗೆ, ಈ ಚಟ್ನಿಗೆ, ಶೇಂಗಾ ಚಟ್ನಿ ಅಂತೆ ಚೆನ್ನಾಗಿದೆ. ಸ್ಮೂತಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ತಿನ್ಬೋದು, ಟೇಸ್ಟ್ ಮಾಡಿ ಬಂದು ತಿನ್ಬೋದು ನೋಡಿ. ಅದರ ಜೊತೆ ಕಬಾಬ್ ತೊಗೊಂಡಿದ್ದೀನಿ, ಮಶ್ರೂಮ್ ಕಬಾಬು. ಹೆಂಗಿದೆ ಅಂತ ನೋಡೋಣ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಮಶ್ರೂಮ್ ಕಬಾಬು ಹೆಂಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ನೋಡಿ. ಚೆನ್ನಾಗಿದೆ. ಆ ಮೇಲ್ಗಡೆ ಪೌಡ್ರ್ ಹಾಕಿ ಕೊಡ್ತಾರಲ್ಲ, ಆ ಫ್ಲೈವರು ಬಾಯಿಯೊಳಗೆ ಮೇಲ್ಗಡೆ ನಾಲಿಗೆ ಹಂಗೆ ಈ ಒಂಥರ ಚೆನ್ನಾಗಿದೆ.
ಸೂಪರಾಗಿದೆ. ಈ ಕಡೆ ಬಂದರೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಯಾರೂ ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ಇವಾಗ ಮಶ್ರೂಮ್ ಬಿರಿಯಾನಿ ಪುಳಿಯೋಗರೆ ಟೇಸ್ಟ್ ಮಾಡೋಣ. ನೋಡಿ, ಮಶ್ರೂಮ್ ಬಿರಿಯಾನಿ ಪುಳಿಯೋಗರೆ ಎಲ್ಲ ಹಾಕೊಂಬಂದಿದ್ದೀನಿ. ಪುಳಿಯೋಗರೆ ಮಶ್ರೂಮ್ ಬಿರಿಯಾನಿ, ಇದು ಮಶ್ರೂಮ್ ಬಿರಿಯಾನಿ ಗ್ರೇವಿ, ಇದು ಮೊಸರು ಬಜ್ಜಿ. ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇರಿ ತೋರಿಸ್ತೀನಿ ಒಂದು ನಿಮಿಷ. ನೋಡಿ, ಇವಾಗ ಅನಿಸುತ್ತೆ ಮೋಸ್ಟ್ಲಿ. ಮಶ್ರೂಮ್ ಬಿರಿಯಾನಿ ಇದೆ, ಪುಳಿಯೋಗರೆ ಇದೆ, ಈ ಕಡೆ ಮಶ್ರೂಮ್ ಗ್ರೇವಿ ಇದೆ, ಆ ಕಡೆ ಮೊಸರು ಬಜ್ಜಿ ಇದೆ. ನೋಡೋಣ, ಇದು ತಿಂದ್ಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಅಷ್ಟು ಪುಳಿಯೋಗರೆ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದೆ ಟೇಸ್ಟ್, ಪುಳಿಯೋಗರೆನು ಚೆನ್ನಾಗಿದೆ. ಓಕೆ, ಫೈನಲಿ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ಮಶ್ರೂಮ್ ಬಿರಿಯಾನಿ. ಗ್ರೇವಿ, ಮಶ್ರೂಮ್ ಗ್ರೇವಿ ಇದೆ ನೋಡಿ. ಈ ಗ್ರೇವಿಗೆ ಹಚ್ಕೊಂಡು ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ಮಶ್ರೂಮು, ಗ್ರೇವಿಗೆ ಹಚ್ಕೊಂಡು ತಿಂದರೆ ಚೆನ್ನಾಗಿದೆ. ನೋಡಿ, ಮಶ್ರೂಮು ಬಿರಿಯಾನಿ ಸಖತ್ತಾಗೈತೆ, ಚೆನ್ನಾಗಿ ಬಂದೈತೆ, ಸಖತ್ ಟೇಸ್ಟ್ ಇದೆ. ಬಂದು ಒಂದ್ಸಲ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಲೊಕೇಶನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಮೊಸರು ಬಜ್ಜಿನೂ ಒಂದ್ಸಲ ಹಚ್ಕೊಂಡು ತಿಂದ್ಬಿಡೋಣ, ನೋಡೋಣ. ಮೊಸರು ಬಜ್ಜಿಗಿಂತ ಈಗ ಮಶ್ರೂಮ್ ಗ್ರೇವಿ ಇದೆಯಲ್ಲ ನೋಡಿ, ಕಾಣಿಸ್ತಾ ಇದೆ. ಈ ಗ್ರೇವಿ ಹಚ್ಕೊಂಡು ತಿಂದರೆ ಸಖತ್ತಾಗಿದೆ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.